ಆಶ್ರಯ ಬೇಡ ಬಂದವ್ರಿಗೆ ಈ ಮನೆ ಯಾವತ್ತೂ ನಿರಾಶೆ ಮಾಡಿಲ್ಲ. ಅಂಥದ್ರಲ್ಲಿ ನೀನು ಈ ಮನೆ ಮಗ. ಈ ಹುಡುಗಿ ನಿನ್ನನ್ನು ಈ ಮನೆನ ನಂಬ್ಕೊಂಡು ಬಂದಿದ್ದಾಳೆ. ಹಾಗಿರುವಾಗ ನಿಮ್ಗಳನ್ನ ಆಚೆ ತಳ್ಳಿ ನಾನು ಕಟುಕ ಅಂತ ಅನ್ಸ್ಕೊಳಕ್ಕೆ ಇಷ್ಟ ಇಲ್ಲ. ನಿಮ್ಗೆ ಹೇಗಿರಬೇಕು ಅಂತ ಅನ್ಸುತ್ತೋ ಹಾಗೇ ಇರಿ. ಲೋಷರ್, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೀಗೆ ಕದ್ದು ಮದುವೆ ಆಗೋಂಥದ್ದು ಏನೋ ಆಗಿತ್ತು ನಿನಗೆ? ಅವನು ಮೊದಲೇ ಎಷ್ಟೊಂದು ನೊಂದ್ಕೊಂಡಿದ್ದಾನೆ, ನೀನೀಗ ಮತ್ತಷ್ಟು ನೋವು ಕೊಡ್ತಾ ಇದೆಯಲ್ಲೋ? ಅಜ್ಜಿ, ನೀವೆಲ್ಲರೂ ನಮ್ಮನ್ನು ಈ ರೀತಿ ತಗೊಳ್ತಾ ಇದ್ರೆ ನಾವೆಲ್ಲಿಗೆ ಹೋಗೋದು? ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ. ನನ್ನ ಮಾತು ಸ್ವಲ್ಪ ಕೇಳಿ ಅಜ್ಜಿ. ಸಾಕಪ್ಪ, ಇನ್ನು ಹೇಳೋದಕ್ಕೆ ಕೇಳೋದಕ್ಕೆ ಏನೂ ಉಳಿದಿಲ್ಲ. ದೇವ್ರು ಒಳ್ಳೇದು ಮಾಡಲಿ. ಅಮ್ಮ, ಶರತ್, ನಾನು ಬೇಕಾದ್ರೆ ಇದನ್ನೆಲ್ಲ ಸಹಿಸ್ಕೋತೀನಿ, ಆದರೆ ಅವರು ಇದನ್ನೆಲ್ಲ ಸಹಿಸ್ಕೋತಾರ? ಅಮ್ಮ, ನೀನು ಯಾವ ಕಾರಣ ಕೊಟ್ಟರು ಆ ಕಾರಣಗಳು ಅವ್ರ ನೋವನ್ನು ಕಡಿಮೆ ಮಾಡಲ್ಲ ಶರತ್. ಲೋ ಶರತ್ತ, ಈ ಮನೆಯಲ್ಲಿ ಯಾರು ಮಾಡದಿರೋಂಥ ತಪ್ಪು ನೀನು ಮಾಡಿಲ್ಲ ಕಣೋ. ಇದಕ್ಕೆಲ್ಲ ನೀನು ಹೆದರಬೇಡ, ನಿನಗೆ ನಾನು ಬೆಂಬಲ ಇರ್ತೀನಿ. ಅಜ್ಜಿ, ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ದೀರ್ಘ ಸುಮಂಗಲಿ ಭವಮ್ಮ. ಲೋ ಶರತ್ತ, ಈ ಹುಡುಗಿ ಈ ಮನೆಯಲ್ಲಿ ನಿನ್ನ ಸ್ಥಾನನ ಭದ್ರ ಮಾಡೋಕೆ ಬಂದಿದ್ದಾಳೆ. ಸುಖವಾಗಿದೆ. ಥ್ಯಾಂಕ್ಸ್ ಅಜ್ಜಿ. ವೆರಿ ಗುಡ್ ಸಂಜನಾ, ನಿನ್ನ ಏನೋ ಅನ್ಕೊಂಬಿಟ್ಟಿದ್ದೆ. ತುಂಬ ಬ್ರಿಲಿಯಂಟ್ ನೀನು. ಈ ಮನೆ ಸೊಸೆ ಆಗಬೇಕು ಅನ್ನೋ ನಿನ್ನ ಆಸೆನ ಕೊನೆಗೂ ಈಡೇರಿಸ್ಕೊಂಬಿಟ್ಟೆ. ಡೋಂಟ್ ವರಿ, ನಿನ್ನ ಸಪೋರ್ಟ್ಗೆ ನಾನು ಇರ್ತೀನಿ. ಥ್ಯಾಂಕ್ಸ್ ಅಕ್ಕ.
ಭಾರತಿ, ನಾವು 4 ದಿನ ಖುಷಿ ಖುಷಿಯಾಗಿರ್ಲಿ ಅಂತ ಅಪ್ಪ ಹನಿಮೂನ್ಗೆ ಅರೇಂಜ್ ಮಾಡಿ ಕಳಿಸಿದ್ದಾರೆ. ಅಂಥದ್ರಲ್ಲಿ ನೀನಿಗೆ ಮುಖ ಊದಿಸ್ಕೊಂಡು ಕೂತ್ಕೊಂಡ್ರೆ ಅವ್ರ ಶ್ರಮಕ್ಕೆ ಏನ್ ಬೆಲೆ ಸಿಗುತ್ತೆ? ಒಂದ್ ಸ್ವಲ್ಪ ಖುಷಿ ಖುಷಿಯಾಗಿರ್ಬಾರ್ದಾ? ಸ್ಮೈಲ್ ಪ್ಲೀಸ್. ಹಾ, ಮನೋಜ, ಅತ್ತೆ ಮಾವನು ಬೇಜಾರು ಮಾಡಬಾರ್ದು ಅಂತ ನಿನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದೀನಿ ಹೊರತು ಇಷ್ಟಪಟ್ಟಲ್ಲ. ಜೊತೆಲಿ ಇದ್ದೀನಿ ಅಂತ ಸಲಿಗೆಯಿಂದ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡ. ಅಲ್ಲ ಭಾರತಿ, ಹನಿಮೂನ್ಗೆ ಅಂತ ಬಂದ್ಮೇಲೆ ಇನ್ನೊಂದ್ಸಲ ಹನಿಮೂನ್ ಅಂದ್ರೆ ನಂಗೆ ಇರಿಟೇಟ್ ಆಗುತ್ತೆ. ಪ್ಲೀಸ್. ಸರಿ, ಹನಿಮೂನ್ ಅನ್ನಲ್ಲ, ಮಧುಚಂದ್ರ ಅಂತೀನಿ. ಓಕೆನಾ? ಭಾರತಿ, ಯಾಕೆ ಭಾರತಿ, ಭಯ ಆಯ್ತಾ? ಈ ತರ ಆದ್ರೆ ಭಯ ಆಗದೆ ಇರುತ್ತಾ? ಸ್ವಲ್ಪ ಹುಷಾರಾಗಿ ಓಡಿಸೋ. ನಾನು ಹುಷಾರಾಗೆ ಓಡಿಸ್ತಿದ್ದೀನಿ, ಬೇರೆಯವರು ನನ್ನ ತರನೇ ಓಡಿಸ್ಬೇಕಲ್ಲ. ಇನ್ನೂ ದೂರ ಹೋಗ್ಬೇಡ, ಅಲ್ಲಿ ಡೋರ್ ಇದೆ. ಯಾಕೆ ಹೀಗ್ ಮಾಡ್ತಿದ್ದಾರೆ? ಯಾರು ಅವರು? ಬಿಡು ಭಾರತಿ, ರೋಡು ಅಂದ್ಮೇಲೆ ಇದೆಲ್ಲ ಎದ್ದಿದ್ದೆ. ಡೋಂಟ್ ವರಿ. ಇನ್ನೀ ಮನೇಲಿ ನಾನು ರಾಣಿ ತರ ಆರಾಮಾಗಿರ್ಬೋದು. ಇಷ್ಟು ದಿನ ನಾನು ಅನುಭವಿಸಿದ ನೋವುಗಳು ಇನ್ನು ಮುಂದೆ ನನ್ನ ಹತ್ರ ಸುಳಿಬಾರ್ದು. ನನಗೆ ಹೇಗೆ ಬೇಕೋ ಹಾಗಿರ್ತೀನಿ. ಸಂಜನಾ, ಅಕ್ಕ, ಅಂತೂ ಈ ಮನೆ ಸೊಸೆ ಆಗ್ಬೇಕು ಅನ್ನೋ ನಿನ್ನ ಆಸೆನ ಈ ತರ ನೆರವೇರಿಸ್ಕೊಂಬಿಟ್ಟೆ. ತುಂಬಾ ಬ್ರಿಲಿಯಂಟ್ ಕಣೆ ನೀನು. ಇದು ಓಪನಿಂಗ್ ಅಷ್ಟೇ. ಇನ್ನು ಮುಂದೆ ನೋಡ್ತಾ ಇರು ಆ ಮನೋಜ ಭಾರತಿನ ಹೇಗೆ ಆಟ ಆಡಿಸ್ತೀನಿ ಅಂತ. ಈ ವಿಷಯದಲ್ಲಿ ನನ್ನ ಫುಲ್ ಸಪೋರ್ಟ್ ನಿನ್ಗಿದ್ದೇ ಇರುತ್ತೆ. ಥ್ಯಾಂಕ್ಸ್ ಅಕ್ಕ. ಅದು ಸರಿ, ನಾನು ಬಂದಾಗಿಂದ ನೋಡ್ತಿದ್ದೀನಿ, ಭಾರತಿ ಮನೋಜ ಕಾಣ್ತಿಲ್ಲ. ಎಲ್ಲಿದ್ದಾರೆ? ಅಯ್ಯೋ, ನಿನಗ ವಿಷಯನೇ ಗೊತ್ತಿಲ್ಲ ಅಲ್ವಾ? ನೀನು 5 ನಿಮಿಷ ಮುಂಚೆ ಬಂದಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ? ಅತ್ತೆ ಮಾವ ಅವರಿಬ್ಬರನ್ನ ಹನಿಮೂನ್ ಕಳಿಸಿದ್ದಾರೆ.
ನೀವಿಬ್ರು ಬೇಗ ಬಂದಿದ್ರೆ ಅದನ್ನು ತಪ್ಪಿಸ್ಬೋದಿತ್ತು. ಹನಿಮೂನು ಕಳ್ಸಿದಾರಾ? ಏನ್ ಹೇಳ್ತೀಯ ಅವರಿಬ್ಬರು ದರ್ಬಾರ್? ಹಿರಿ ಮಗ ಹಿರಿ ಸೊಸೆ ಅನ್ಸ್ಕೊಂಡು ನಾವುಗಳು ವೇಸ್ಟ್ ಆಗ್ಬಿಟ್ಟಿದೀವಿ. ಮಾವನೇ ಮುಂದೆ ನಿಂತು ಅವರಿಬ್ಬರನ್ನ ಹನಿಮೂನ್ ಕಳ್ಸಿದ್ದಾರೆ. ನನ್ನ ಹಾಗೆ ನಿನಗೂ ಈ ಮನೇಲಿ ಏನು ಬೆಲೆ ಸಿಗಲ್ಲ. ಯಾವುದಕ್ಕೂ ಹುಷಾರು. ಹನಿಮೂನ್ಗೆ ಹೋಗ್ತಿದ್ದೀರಾ? ಇಲ್ಲಿ ಒಂದು ಕ್ಷಣನೂ ನೀವು ನೆಮ್ಮದಿಯಾಗಿರಬಾರ್ದು. ಇಲ್ಲಿಗೆ ಬಂದ್ಮೇಲಿದೆ ನಿಮಗೆ ಮಾರಿ ಹಬ್ಬ. ಭಾರತಿ, ನೀನಿನ್ನೂ ಅದನ್ನೇ ನಾಪಿಸ್ಕೊಂಡು ಭಯ ಪಟ್ಕೊಂಡ್ರೆ ಹೇಗೆ? ನೀನ್ ಹೀಗಿದ್ರೆ ನನ್ನ ಮೂಡು ಹಾಳಾಗುತ್ತೆ. ಸ್ಮೈಲ್ ಮಾಡು. ಸರ್, ರೋಡ್ ಯಾಕೆ ಕ್ಲೋಸ್ ಆಗಿದೆ? ಸರ್, ಮುಂದೆ ಸೇತುವೆ ಬಿದ್ದು ಲಾಕ್ ಆಗಿದೆ ರೋಡ್. ಹಾಗಾದ್ರೆ ನಾವು ಇವಾಗ ಹೇಗೆ ಹೋಗೋದು? ಸರ್, ಈ ರೋಡಲ್ಲಿ ಹಿಂಗೆ ಬನ್ನಿ, ಅದು ಬ್ರಿಡ್ಜ್ ಹತ್ರ ಬರುತ್ತೆ, ಅಲ್ಲೇ ಜೇನಾಗುತ್ತೆ ಆ ರೋಡ್. ಹಿಂಗೆ ಬಂದ್ರೆ. ಥ್ಯಾಂಕ್ ಯು ಸರ್. ಯಾಕೆ ಭಾರತಿ, ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಏನಾಯ್ತು? ಯಾರೋ ಒಬ್ಬ ಮುಖ ಮುಚ್ಕೊಂಡು ಇಲ್ಲಿ ನಿಂತಿದ್ದ. ಅಯ್ಯೋ ಭಾರತಿ, ರಸ್ತೆ ಅಂದ್ಮೇಲೆ 100 ಜನ ಓಡಾಡ್ತಿರ್ತಾರೆ. ಅವ್ರು ನೋಡಿ ಭಯ ಪಡಕ್ಕಾಗತ್ತಾ? ಸರಿ, ಈಗ ಸೇತುವೆ ಬಿದ್ದೋಗಿದೆ ಅಂತ ರೋಡ್ ಕ್ಲೋಸ್ ಮಾಡಿದ್ದಾರೆ. ನಾವು ಬೇರೆ ರೂಟಲ್ಲಿ ಹೋಗ್ಬೇಕು. ಹೋಗೋಣವಾ? ಅಲ್ಲೋಡು, ಅಲ್ಲೋಡು. ಇಲ್ಲೇ ಒಂದ್ ಸ್ವಲ್ಪ ಸುತ್ತಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ. ಈಗಾಗ್ಲೇ ಸಂಜೆ ಆಗಿದೆ, ಲೇಟ್ ಆಗುತ್ತೆ, ಬೇಡ. ಸಂಜೆ ಒಳಗೆ ಮನೆಗೆ ಸೇರ್ಬೇಕು ಅನ್ನೋದಕ್ಕೆ ಇಲ್ಲಿ ನಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಬಾ.
ಆರ್ತಿ ಈ ಜಾಗ ಸೂಪರ್ ಆಗಿದೆ, ಪ್ಲೀಸ್ ಬಾ. ಆರ್ತಿ ನಾನ್ ಬರಲ್ಲ. ಆರ್ತಿ ಪ್ಲೀಸ್. ನಾನ್ ಬರಲ್ಲ ಮನೋಜ. ಏನು ಹೋಗಲ್ಲ, ನಾನಿದ್ದೀನಿ. ನಂಗ್ ಭಯ ಆಗತ್ತೆ. ಆರ್ತಿ ಆರ್ತಿ ಭಾರತಿ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಅನ್ಕೊಂಡೇ ಇರ್ಲಿಲ್ಲ ಇಂಥ ಜಾಗದಲ್ಲಿ ನಾನು ನಿಮ್ ಜೊತೆ ಏಕಾಂತವಾಗಿ ಇರ್ತೀನಿ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್. ಭಾರತಿ, ನನಗಂತೂ ನಿನ್ ಜೊತೆ ಜೀವನ ಪೂರ್ತಿ ಇಲ್ಲೇ ಇರ್ಬೇಕು ಅನಿಸ್ತಾ ಇದೆ. ನಿನಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ಸುಮ್ಮನೆ ಇದೆಯಲ್ಲ. ಏನಾದ್ರೂ ಮಾತಾಡು. ಟೈಮ್ ಆಗ್ತಿದೆ, ಹೊರಡೋಣ. ಅಲ್ಲ ಭಾರತಿ, ಇಷ್ಟ. ಓಕೆ ಓಕೆ, ಹೊರಡೋಣ. ಎಷ್ಟು ಸಲ ತೋರಿಸ್ತೀಯಾ? ಟೈಮ್ ಆಯ್ತು. ಏನಾಯ್ತು? ನೋಡಲಿ, ಟೈರ್ ಪಂಚರ್ ಆಗಿದೆ. ಇಲ್ಲಿ ನಿಲ್ಸೋದ್ ಬೇಡ ಅಂತ ಹೇಳ್ದೆ, ಕೇಳಲಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗುತ್ತೆ. ಈಗೇನ್ ಮಾಡೋದು?